ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಆ್ಯಸ್ ಯೂಶ್ವಲ್ ಲೇಟಾಗಿದ್ದೆ, ಸ್ವಲ್ಪ ಎದ್ದು ಒಂದೊಳ್ಳೆ ಸ್ಟ್ರಾಂಗ್ ಟೀ ಕುಡಿಯೋಣ ಅಂತ ಕಿಚನ್ಗೆ ಹೋದೆ. ಬಟ್ ಬೆಲ್ಲಕ್ಕೆ ಇರುವೆ ಹಿಡ್ದಿತ್ತು. ಇದನ್ನು ನೋಡಿದಾಗ ನನಗೊಂದು ನೆನಪಾಯಿತು, ಬೆಲ್ಲ ಇದ್ರೇ ಇರುವೆ ಅಂತ. ಅದೇನೋ ಗಾದೆ ಹೇಳ್ತಾರಲ್ಲ, ಅದು ನನಗೆ ಗೊತ್ತಿಲ್ಲ, ಬೆಲ್ಲ ಇರೋ ಕಡೆ ಇರುವೆ ಇರುತ್ತೆ ಅಂತ. ಸೊ ಹಾಗೆ ಒಂದು ಸ್ಟ್ರಾಂಗ್ ಆಗಿರೋ ಟೀ ಕುಡ್ಕೊಂಡು ನಾನು ನಮ್ಮ ಹಸ್ಬೆಂಡ್ ಇವತ್ತು ವಿಜಯಪುರಕ್ಕೆ ಹೋಗಬೇಕಿತ್ತು. ಫಾರ್ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ನನಗೆ ಸ್ಲಿಪ್ಪರ್ ಕೊಡಿಸು ಅಂತ ಕೇಳಿದ್ರು. ಆಲ್ಮೋಸ್ಟ್ ನಾನು 12 ಇಯರ್ಸ್ ಆಗಿದೆ ಮದುವೆಗೆ. ಅವ್ರು ನನ್ನ ಯಾವತ್ತೂ ಏನೂ ಕೇಳ್ತಿದ್ದಾರೆ. ಸೊ ಕೊಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಗೈಸ್, ಮನೆ ಹತ್ರ ಅವರೇ ಗಿಡ, ತೊಗರಿ ಗಿಡ ಎಲ್ಲ ಹಾಕಿದ್ನಲ್ವ, ಅದು ಮೇಕೆನೋ ಏನೋ ತಿಂದುಬಿಟ್ಟಿದೆ, ಕಂಪ್ಲೀಟಾಗೆಲ್ಲ ತಿಂದುಬಿಟ್ಟಿತ್ತು. ಬೇಜಾರಾಯಿತು ನನಗೆ. ಬಟ್ ಮೂಕ ಪ್ರಾಣಿ ಅಲ್ವ, ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಒಂದು ಸ್ವಲ್ಪ ಕಾಯಿ ಬಿಟ್ಟಿತ್ತು, ಅದನ್ನು ಕಿತ್ತು ಫ್ರಿಜ್ಜಲ್ಲಿಟ್ಟು ಹೊಲದ ಹತ್ರ ಹೋಗೋಣ ಅಂತ ಹೋದೆ. ಬಟ್ ಹೊಲದ ಹತ್ರ ತೆನೆ ಎಲ್ಲ ಬಿದ್ದಿತ್ತು. ಅದು ಮೋಸ್ಟ್ಲಿ ತೂಕಕ್ಕೆ ಅನಿಸುತ್ತೆ ಬಿದ್ದಿರುತ್ತೆ, ನನಗೆ ಅಷ್ಟು ಐಡಿಯಾ ಇಲ್ಲ ಯಾಕೆ ಬಿದ್ದಿದೆ ಅಂತ. ಎಲ್ಲ ಬಿದ್ದಿತ್ತು. ಇನ್ನೇನು ಆಲ್ಮೋಸ್ಟ್ 1.5-2 ಮಂತ್ಗೆಲ್ಲ ರಾಗಿ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಬೆಳೆದಿತ್ತು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ವಿಜಯಪುರಕ್ಕೆ ಹೋದೆ. ಗೈಸ್, ನನಗೆ ಮದುವೆ ಆಗಿ 12 ಇಯರ್ಸ್ ಆಗಿದೆ. ನಮ್ಮ ಹಸ್ಬೆಂಡ್ ಇವತ್ತಿನವರೆಗೂ ನನ್ನ ಸ್ಯಾಲ್ರಿ ಎಷ್ಟು, ನಾನು ಏನು ಮಾಡ್ತಿದ್ದೀನಿ ಸ್ಯಾಲ್ರಿ ತೊಗೊಂಡು, ಎಲ್ಲಿ ಖರ್ಚು ಮಾಡ್ತಿದ್ದೀನಿ ಅಂತ ಯಾವತ್ತೂ ನನ್ನ ಕ್ವೆಶ್ಚನ್ ಮಾಡಿ ಕೇಳಲೇ ಇಲ್ಲ. ಯಾಕಂದರೆ ಅವ್ರು ನನ್ನ ಮೇಲೆ ಇಟ್ಟಿರುವಂಥ ಟ್ರಸ್ಟು. ನಾನು ಏನೇ ಮಾಡಿದ್ರು ನನ್ನ ಫ್ಯಾಮಿಲಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಮನೆಗೋಸ್ಕರನೇ ಮಾಡೋದು. ನನ್ನ ಲೈಫಲ್ಲಿ ಫಸ್ಟ್ ಪ್ರಿಯಾರಿಟಿ ಬಂದು ನಾನು ನಂಬಿರುವಂಥ ದೇವರು. ಅದಾದಮೇಲೆ ನನ್ನ ಫ್ಯಾಮಿಲಿನೇ ನನ್ನ ಲೈಫ್ ಅಂತ ಹೇಳ್ಬೋದು. ಸೊ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಅಕ್ಕ ಸಗಣಿ ಸಾರಿಸ್ತಿದ್ರು ಮನೆಗೆ. ಅಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿರೋ ಮನೆಯಲ್ಲೇ ಇರೋದ್ರಿಂದ ಧೂಳೆಲ್ಲ ಜಾಸ್ತಿ ಬರ್ತಿರುತ್ತೆ. ಸೊ ಆಗಾಗ ಅವರು ಸಾರಿಸ್ತಿರ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಅದು ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಚಪಾತಿ, ಮಟನ್ ಫ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಯಾರೆಲ್ಲ ಈ ವಿಡಿಯೋನ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ವಿಡಿಯೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಮಾಡಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.